ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಸ್ವಾಗತ. ಇಂದು ನಾವು ಕಾಲಯಂತ್ರದಲ್ಲಿ ಸುಮಾರು 300 ವರ್ಷಗಳಷ್ಟು ಹಿಂದಕ್ಕೆ ಹೋಗಲಿದ್ದೇವೆ. ನಾವು ಮಾತನಾಡಲಿರುವುದು ಒಬ್ಬ ರಾಜನ ಬಗ್ಗೆ, ಆದರೆ ಅವರಿಗೆ ರಾಜ್ಯವಿರಲಿಲ್ಲ. ಒಬ್ಬ ಸಮಾಜ ಸುಧಾರಕರ ಬಗ್ಗೆ. ಅವರ ಮಾತುಗಳು ಇಂದಿಗೂ ನಮಗೆ ದಾರಿದೀಪ. ಕೋಟ್ಯಾಂತರ ಜನರ ಪಾಲಿನ ದೈವ ಸಂತ ಸೇವಾಲಾಲ್ ಮಹಾರಾಜ್ ಅವರ ಜಗತ್ತನ್ನು ನಾವು ಪರಿಶೀಲಿಸಲಿದ್ದೇವೆ. ಹೌದು, ಇದು ಕೇವಲ ಒಬ್ಬ ವ್ಯಕ್ತಿಯ ಚರಿತ್ರೆಯಲ್ಲ ಅಲ್ವಾ? ನಮ್ಮ ಮುಂದಿರುವ ಆಧಾರಗಳು ಅಂದ್ರೆ ಸರ್ಕಾರಿ ದಾಖಲೆಗಳು, ಆಮೇಲೆ ಬಂಜಾರ ಸಮುದಾಯದ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಕಥೆಗಳು, ಇವೆಲ್ಲ ಸೇರಿ ಒಂದು ಸಮುದಾಯವು ತನ್ನ ಅಸ್ತಿತ್ವಕ್ಕಾಗಿ ಹೇಗೆ ಹೋರಾಡಿತು, ತನ್ನ ಅಸ್ಮಿತೆಯನ್ನ ಹೇಗೆ ಕಂಡುಕೊಂಡಿತು ಅನ್ನೋ ಒಂದು ಮಹಾನ್ ಕಥೆಯನ್ನೇ ಹೇಳ್ತವೆ. ಹೌದು, ನಮ್ಮ ಗುರಿ ಕೂಡ ಸ್ಪಷ್ಟವಾಗಿದೆ. ಒಬ್ಬ ವ್ಯಕ್ತಿ ಅತ್ಯಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಒಂದು ಇಡೀ ಸಮುದಾಯಕ್ಕೆ ಹೇಗೆ ಆತ್ಮವಿಶ್ವಾಸವನ್ನು ತುಂಬಿದರು, ಮತ್ತು ಮುಖ್ಯವಾಗಿ 18ನೇ ಶತಮಾನದಲ್ಲಿ ಅವರು ಹೇಳಿದ ಮಾತುಗಳು ಇಂದಿನ ಈ ಮಾಡರ್ನ್ ಜಗತ್ತಿಗೆ ಹೇಗೆ ಪ್ರಸ್ತುತವಾಗಿವೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದು. ಹಾಗಾದ್ರೆ ಈ ಒಂದು ರೋಚಕ ಪಯಣವನ್ನು ಶುರು ಮಾಡೋಣವ? ಖಂಡಿತ. ಇಲ್ಲಿ ಒಂದು ಮೂಲಭೂತ ಪ್ರಶ್ನೆ ಇದೆ. ಸುಮಾರು 10 ರಿಂದ 12 ಕೋಟಿ ಜನಸಂಖ್ಯೆ ಇರೋ ಒಂದು ಸಮುದಾಯಕ್ಕೆ ಒಬ್ಬ ವ್ಯಕ್ತಿಯ ದೃಷ್ಟಿಕೋನವು ಶತಮಾನಗಳವರೆಗೆ ಹೇಗೆ ದಾರಿದೀಪವಾಗಿ ಉಳಿಯಲು ಸಾಧ್ಯ? ಈ ಪ್ರಶ್ನೆಯೇ ನಮ್ಮ ಇಂದಿನ ಚರ್ಚೆಯ ತಿರುಳು ಅನ್ಬೋದು. ಸರಿ, ಹಾಗಾದರೆ ಅವರ ಆರಂಭದಿಂದಲೇ ಶುರು ಮಾಡೋಣ. ಸಂತ ಸೇವಾಲಾಲ್ ಅವರು ಫೆಬ್ರವರಿ 15, 1739 ರಂದು ಜನಿಸಿದರು. ಆದರೆ ಇಲ್ಲೇ ಶುರುವಿನಲ್ಲೇ ಒಂದು ಕುತೂಹಲಕಾರಿ ಗೊಂದಲ ಇದೆ. ಹೌದು, ಅವರ ಜನ್ಮಸ್ಥಳದ ಬಗ್ಗೆ. ಎಕ್ಸಾಕ್ಟ್ಲಿ. ಅವರ ಜನ್ಮಸ್ಥಳದ ಬಗ್ಗೆ 2 ಬಲವಾದ ವಾದಗಳಿದೆ. ಒಂದು, ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಸುರ್ಗೊಂಡನಕೊಪ್ಪ. ಇದು ಸರ್ಕಾರಿ ದಾಖಲೆಗಳಲ್ಲಿ ಸಿಗುವ ಮಾಹಿತಿ. ಇನ್ನೊಂದು ವಾದ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಸೇವಾಗಡ. ಇದು ಬಂಜಾರ ಭಾಟ್ಗಳ ಪ್ರಕಾರ. ಈ ಭಾಟ್ಗಳು ಹೇಗೆ ಅಂದ್ರೆ ಸಮುದಾಯದ ಇತಿಹಾಸ, ವಂಶಾವಳಿ ಮತ್ತು ಕಥೆಗಳನ್ನ ತಲೆಮಾರುಗಳಿಂದ ಮೌಖಿಕವಾಗಿ ಉಳಿಸಿಕೊಂಡು ಬಂದಿರುವ ಜನಾಂಗದ ಇತಿಹಾಸಕಾರರು. ಹೌದು, ಅವರ ಪ್ರಕಾರ ಜನ್ಮಸ್ಥಳ ಸೇವಾಗಡ. ಇದು ಕೇವಲ ಒಂದು ಸ್ಥಳದ ವಿವಾದದಂತೆ ಕಾಣ್ತಾ ಇಲ್ಲ ನನಗೆ. ಇದರಲ್ಲಿ ಬೇರೆ ಒಂದು ಅರ್ಥ ಇರುವಂತ ಇದೆ ಅಲ್ವಾ? ಖಂಡಿತವಾಗಿಯೂ. ಈ ವಿವಾದವೇ ಅಂದಿನ ಬಂಜಾರ ಸಮುದಾಯದ ಜೀವನ ಶೈಲಿಗೆ ಹಿಡಿದ ಕನ್ನಡಿ. ಅವರು ನಿರಂತರವಾಗಿ ಚಲನೆಯಲ್ಲಿದ್ದ ಅಲೆಮಾರಿಗಳು. ಕರ್ನಾಟಕದಿಂದ ಆಂಧ್ರದವರೆಗೆ, ಮಹಾರಾಷ್ಟ್ರದಿಂದ ಮಧ್ಯಪ್ರದೇಶದವರೆಗೆ ಅವರ ಪಯಣ ಸಾಗುತ್ತು. ಹಾಗಾಗಿ ಅವರ ನಾಯಕನ ಜನ್ಮಸ್ಥಳದ ಬಗ್ಗೆ ಅನೇಕ ಕಥೆಗಳಿರುವುದು ತುಂಬ ಸಹಜ. ಅವರ ಇತಿಹಾಸ ಕೇವಲ ಕಾಗದದ ದಾಖಲೆಗಳಲ್ಲಿಲ್ಲ, ಅದು ಜನರ ನೆನಪುಗಳಲ್ಲಿ, ಕಥೆಗಳಲ್ಲಿ ಜೀವಂತವಾಗಿದೆ. ವಾವ್! ಅವರ ಬಾಲ್ಯದ ಬಗ್ಗೆ ಒಂದು ಅದ್ಭುತವಾದ ಕಥೆ ಇದೆ. ಅವರ ದೈವಿಕ ಶಕ್ತಿಗೆ ಮೊದಲ ಬಾರಿಗೆ ಸಾಕ್ಷಿಯಾಯಿತು ಅಂತ ಹೇಳ್ತಾರೆ. ದನ ಕಾಯುವಾಗ ಮಣ್ಣಿನಂದೇ ಶೀರಾ ಮತ್ತೆ ಪೂರಿ ಮಾಡಿ ಜಗದಾಂಬದೇವಿಗೆ ನೈವೇದ್ಯ ಅರ್ಪಿಸಿದ್ದು. ಹೌದು, ಈ ಘಟನೆ ಕೇವಲ ಒಂದು ಪವಾಡವಾಗಿ ಉಳಿಯುವುದಿಲ್ಲ. ಅದಕ್ಕೊಂದು ಆಳವಾದ ಸಾಂಕೇತಿಕ ಅರ್ಥವಿದೆ. ಮಣ್ಣಿನಿಂದ ಆಹಾರವನ್ನು ಸೃಷ್ಟಿಸುವುದು ಅಂದ್ರೆ ಇಲ್ಲದಿರುವಿಕೆಯಿಂದ ಇರುವಿಕೆಯನ್ನು ಸೃಷ್ಟಿಸುವುದು. ಓ, ಸರಿ ಸರಿ. ತಮ್ಮ ಸಮುದಾಯವು ಎಲ್ಲವನ್ನು ಕಳೆದುಕೊಂಡು ನಿರಾಶೆಯಲ್ಲಿದ್ದಾಗ ನಾವು ಯಾವುದರಿಂದ ಬೇಕಾದರೂ ಹೊಸ ಬದುಕನ್ನು ಕಟ್ಟಿಕೊಳ್ಳಬಲ್ಲೆವು ಎಂಬ ಭರಸೆಯ ಸಂದೇಶವನ್ನು ಆ ಬಾಲಕ ನೀಡಿದಂತೆ ಇದು. ಅದು ಅವರನ್ನು ಸಾಮಾನ್ಯ ಹುಡುಗನಿಂದ ದೈವಿಕ ನಾಯಕನಾಗಿ ಪರಿವರ್ತಿಸಿದ ಮೊದಲ ಹೆಜ್ಜೆ. ಈ ನಾಯಕನ ಉದಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಅವರು ಜನಿಸಿದ ಜಗತ್ತು ಹೇಗಿತ್ತು ಅಂತ ನಾವು ನೋಡಬೇಕು. ಬಂಜಾರ ಸಮುದಾಯದ ಹಿನ್ನೆಲೆ ಏನು? ಇದೊಂದು ರೋಚಕ ಮತ್ತು ಸ್ವಲ್ಪ ನೋವಿನ ಕಥೆ. ಬಂಜಾರರು ಮೂಲತಃ ರಾಜಸ್ಥಾನದ ಮೇವಾರ್ ಪ್ರದೇಶದ ಹೆಮ್ಮೆಯ ರಜಪೂತ ಯೋಧರೇ. ಹೌದು, ಮಹಾರಾಣಾ ಪ್ರತಾಪ್ನಂತಹ ಶ್ರೇಷ್ಠ ರಾಜರ ಸೈನ್ಯದ ಭಾಗವಾಗಿದ್ರು. ಅವರು ಕೇವಲ ಯೋಧರಾಗಿರ್ಲಿಲ್ಲ, ಅಂದಿನ ಕಾಲದ ಲಾಜಿಸ್ಟಿಕ್ಸ್ ಕಿಂಗ್ಸ್ ಆಗಿದ್ರು. ಅಂದ್ರೆ ಲಕ್ಷಾಂತರ ಎತ್ತುಗಳ ಮೂಲಕ ಸೈನ್ಯಕ್ಕೆ ಬೇಕಾದ ಆಹಾರ, ಉಪ್ಪು, ಶಸ್ತ್ರಾಸ್ತ್ರಗಳನ್ನ ದೇಶದ ಮೂಲೆ ಮೂಲೆಗೆ ತಲುಪಿಸ್ತಿದ್ರು. ಅವರಿಲ್ಲದೆ ಯುದ್ಧಗಳನ್ನ ಕಲ್ಪಿಸಿಕೊಳ್ಳೋದಕ್ಕೂ ಅಸಾಧ್ಯವಾಗಿತ್ತು. ಅಂದ್ರೆ ಅವರು ಒಂದು ಕಾಲದಲ್ಲಿ ಅತ್ಯಂತ ಗೌರವಾನ್ವಿತ ಮತ್ತು ಪ್ರಭಾವಶಾಲಿ ಸಮುದಾಯವಾಗಿದ್ರು. ಆಮೇಲೆ ಏನಾಯಿತು? 16ನೇ ಶತಮಾನದ ಕೊನೆಯಲ್ಲಿ ಮೊಘಲರ ವಿರುದ್ಧ ರಾಣಾ ಪ್ರತಾಪ್ ಸೋತಾಗ ಇಡೀ ಚಿತ್ರಣವೇ ಬದಲಾಯಿತು. ತಮ್ಮ ರಾಜನಿಷ್ಠೆಗಾಗಿ ಬಂಜಾರರು ತಮ್ಮ ತಾಯಿ ನೆಲವನ್ನ ತೊರೆಯಬೇಕಾಯಿತು. ಗೌರವ, ಅಧಿಕಾರ ಎಲ್ಲವನ್ನೂ ಕಳೆದುಕೊಂಡು ನಿರಾಶ್ರಿತರಾಗಿ ದಕ್ಷಿಣ ಭಾರತದ ಕಡೆಗೆ ವಲಸೆ ಬಂದ್ರು. ಸಂತ ಸೇವಾಲಾಲ್ ಅವರ ಅಜ್ಜ ರಾಮ್ಜಿ ನಾಯಕ್ ರಾಥೋಡ್ ಈ ವಲಸೆಯ ನೋವನ್ನುಂಡವರಲ್ಲಿ ಒಬ್ರು. ಇದು ದೊಡ್ಡ ಬದಲಾವಣೆ. ಅರಮನೆಯಲ್ಲಿದ್ದವರು ಬೀದಿಗೆ ಬಂದ ಹಾಗೆ. ಅದಕ್ಕಿಂತಲೂ ಕೆಟ್ಟ ಪರಿಸ್ಥಿತಿ. ಮೊಘಲರ ಪತನ, ಆಮೇಲೆ ಮರಾಠರ ಮತ್ತು ನಿಜಾಮರ ಉದಯ.
ಈ ರಾಜಕೀಯ ಗೊಂದಲದಲ್ಲಿ ಬಂಜಾರರು ಯಾರ ಕಡೆಯೂ ಇಲ್ಲದಂತಾದ್ರು. ಎಲ್ಲರೂ ಅವರನ್ನ ಅನುಮಾನದಿಂದ ನೋಡಲು ಶುರು ಮಾಡಿದ್ರು. ನಂತರ ಬಂದ ಬ್ರಿಟಿಷರಂತೂ ಪರಿಸ್ಥಿತಿಯನ್ನ ಇನ್ನಷ್ಟು ಹದಗೆಡಿಸಿದ್ರು. ಹೇಗೆ? ಅವರು ಬಂಜಾರರ ವ್ಯಾಪಾರ ಜಾಲವನ್ನು ಮುರಿದ್ರು ಮತ್ತು 1871ರ ಕ್ರಿಮಿನಲ್ ಟ್ರೈಬ್ಸ್ ಆಕ್ಟ್ ಅಡಿಯಲ್ಲಿ ಅವರನ್ನ ಜನ್ಮತಃ ಅಪರಾಧಿಗಳು ಅಂತ ಘೋಷಿಸಿದ್ರು. ಇದಂತೂ ಆ ಸಮುದಾಯದ ಆತ್ಮಗೌರವಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಒಂದು ಕಾಲದಲ್ಲಿ ದೇಶದ ಬೆನ್ನೆಲುಬಾಗಿದ್ದವರು ಈಗ ಅಪರಾಧಿಗಳು ಅಂತ ಕರೆಯಲ್ಪಟ್ರು. ಹೌದು. ಇಂತಹ ಹತಾಶೆ, ಗೊಂದಲ ಮತ್ತು ಗುರುತಿನ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ ಒಬ್ಬ ದಾರಿದೀಪಕನ ಅವಶ್ಯಕತೆ ಇತ್ತು. ಆಗಲೇ ಸಂತ ಸೇವಾಲಾಲ್ ಅವರ ಉದಯವಾದದ್ದು. ನೀವು ಅವರ ಸಾಮಾಜಿಕ ಹಿನ್ನೆಲೆ ಬಗ್ಗೆ ಹೇಳಿದ್ರಿ. ಅವರು ರಾಜರ ಜೊತೆ ಗುರುತಿಸಿಕೊಂಡವರು. ಆದರೆ ಸೇವಾಲಾಲ್ ಅವರು ರಾಜರಲ್ಲ. ಆದರೂ ಅವರನ್ನು ಮಹಾರಾಜ್ ಅಂತ ಕರೀತಾರೆ. ಈ ಬಿರುದು ಹೇಗ್ ಬಂತು? ಇದರಲ್ಲಿ ಏನೋ ವಿಶೇಷತೆ ಇರಬೇಕು. ಖಂಡಿತ. ಇದೇ ಅವರ ನಾಯಕತ್ವದ ತಿರುಳು. ಮಹಾರಾಜ್ ಎಂಬ ಪದವಿ ಬಂದಿದ್ದು ಜನರ ಪ್ರೀತಿ ಮತ್ತು ಗೌರವದಿಂದ, ಯಾವುದೇ ರಾಜಮನೆತನದಿಂದಲ್ಲ. ಓಕೆ. ಇದು ಅವರ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಅಧಿಕಾರವನ್ನು ಸೂಚಿಸುತ್ತದೆ. ಇದಕ್ಕೆ 4 ಮುಖ್ಯ ಕಾರಣಗಳಿವೆ. ಮೊದಲನೆಯದು ಅವರ ಜ್ಞಾನ ಮತ್ತು ಸೇವೆ. ಜ್ಞಾನ ಅಂದ್ರೆ ಆಧ್ಯಾತ್ಮಿಕ ಜ್ಞಾನ ಮಾತ್ರವೇ? ಆಧ್ಯಾತ್ಮಿಕ ಜ್ಞಾನ ಮಾತ್ರವಲ್ಲ, ವೈದ್ಯಕೀಯ ಜ್ಞಾನ ಕೂಡ. ಅವರಿಗೆ ಆಯುರ್ವೇದ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಅಪಾರವಾದ ಹಿಡಿತವಿತ್ತು ಅಂತಾರೆ. ಹೈದರಾಬಾದ್ನಲ್ಲಿ ಒಮ್ಮೆ ಕಾಲರಾ ಸಾಂಕ್ರಾಮಿಕ ಹರಡಿದಾಗ ಸಾವಿರಾರು ಜನರು ಸಾಯುತ್ತಿದ್ರು. ಆಗ ಸೇವಾಲಾಲ್ ಅವರು ತಮ್ಮ ಗಿಡಮೂಲಿಕೆ ಔಷಧಿಗಳಿಂದ ಜನರ ಪ್ರಾಣ ಉಳಿಸಿದ್ರು ಎಂದು ಇತಿಹಾಸ ಹೇಳುತ್ತದೆ. ಓ, ಅಂದ್ರೆ ಕೇವಲ ಆಧ್ಯಾತ್ಮಿಕ ಗುರು ಮಾತ್ರವಲ್ಲ, ಒಬ್ಬ ವೈದ್ಯರೂ ಆಗಿದ್ರು. ಅವರು ಬರೀ ಬೋಧನೆ ಮಾಡ್ತಿರ್ಲಿಲ್ಲ, ಜನರ ಪ್ರಾಣವನ್ನೇ ಉಳಿಸ್ತಿದ್ರು. ಇದು ಜನಸಾಮಾನ್ಯರ ಜೊತೆ ನೇರ ಸಂಪರ್ಕ ಸಾಧಿಸಲು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿರ್ಬೋದು ಅಲ್ವಾ? ಖಂಡಿತ. ಎರಡನೆಯ ಕಾರಣ ಅವರ ಸಾಮಾಜಿಕ ಸುಧಾರಣೆಗರು. ಅವರು ಜಾತಿ ತಾರತಮ್ಯವನ್ನು ಕಟುವಾಗಿ ವಿರೋಧಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಅಲೆಮಾರಿ ಜೀವನದಿಂದ ಬಂಜಾರ ಸಮುದಾಯಕ್ಕೆ ಆಗ್ತಿದ್ದ ತೊಂದರೆಯನ್ನ ಅವರು ಅರಿತಿದ್ರು. ಅದಕ್ಕಾಗಿ ಅವರು ಥಾಂಡಾ ವ್ಯವಸ್ಥೆಯನ್ನ ಪ್ರೋತ್ಸಾಹಿಸಿದ್ರು. ಅಂದ್ರೆ ಶಾಶ್ವತವಾದ ವಸತಿಗಳನ್ನ ನಿರ್ಮಿಸಿಕೊಂಡು ಒಂದೆಡೆ ನೆಲೆಸಿ ಕೃಷಿ ಮಾಡುವಂತೆ ಪ್ರೇರೇಪಿಸಿದ್ರು. ಇದು ಕ್ರಾಂತಿಕಾರಿ ಹೆಜ್ಜೆ. ನಿರಂತರ ಚಲನೆಯಲ್ಲಿದ್ದ ಒಂದು ಸಮುದಾಯಕ್ಕೆ ನೆಲೆಯನ್ನು ನೀಡುವುದು ಅಂದ್ರೆ ಅವರಿಗೊಂದು ಸ್ಥಿರವಾದ ಗುರುತನ್ನು ಕೊಡುವ ಪ್ರಯತ್ನ. ಇದು ಕೇವಲ ವಸತಿಯಲ್ಲ, ಅದೊಂದು ಮಾನಸಿಕ ಭದ್ರತೆ. ಹೌದು. ಮತ್ತು ಮೂರನೆಯ ಕಾರಣ ಅವರ ರಾಜತಾಂತ್ರಿಕತೆ ಮತ್ತು ಧೈರ್ಯ. ಅವರು ತಮ್ಮ ಸಮುದಾಯದ ಹಕ್ಕುಗಳಿಗಾಗಿ ಹೋರಾಡಲು ಎಂದಿಗೂ ಹಿಂಜರಿಯಲಿಲ್ಲ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಹೈದರಾಬಾದ್ ನಿಜಾಮನೊಂದಿಗಿನ ಭೇಟಿ. ಆ ಘಟನೆಯ ಬಗ್ಗೆ ಸ್ವಲ್ಪ ವಿವರಿಸಿ. ತಮ್ಮ ಲಕ್ಷಾಂತರ ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ಹಕ್ಕಿಗಾಗಿ ಅವರು ನೇರವಾಗಿ ಹೈದರಾಬಾದ್ ನಿಜಾಮನನ್ನ ಭೇಟಿಯಾದ್ರು. ಅಂದು ಅಲೆಮಾರಿ ಸಮುದಾಯದ ನಾಯಕನೊಬ್ಬ ಅಷ್ಟೊಂದು ದೊಡ್ಡ ಸಾಮ್ರಾಜ್ಯದ ರಾಜನ ಮುಂದೆ ನಿಂತು ಮಾತನಾಡುವುದೆಂದ್ರೆ ಅದಕ್ಕೆ ಅಸಾಮಾನ್ಯ ಧೈರ್ಯ ಮತ್ತು ರಾಜತಾಂತ್ರಿಕ ಚತುರತೆ ಬೇಕು. ಖಂಡಿತ ಬೇಕು. ಅವರು ತಮ್ಮ ವಾದವನ್ನು ಎಷ್ಟು ಪ್ರಭಾವಶಾಲಿಯಾಗಿ ಮಂಡಿಸಿದ್ರೆಂದ್ರೆ ನಿಜಾಮನು ಮೆಚ್ಚಿ ಈಗಿನ ಹೈದರಾಬಾದ್ನ ಅತ್ಯಂತ ಪ್ರತಿಷ್ಠಿತ ಪ್ರದೇಶವಾದ ಬಂಜಾರಾ ಹಿಲ್ಸ್ ಇರುವ ಜಾಗವನ್ನು ಅವರಿಗೆ ಮೇಯಿಸಲು ಕೊಟ್ಟನು. ಅದ್ಭುತ. ಇದು ಕೇವಲ ಆಧ್ಯಾತ್ಮಿಕ ಶಕ್ತಿಯಲ್ಲ, ಇದು ಶುದ್ಧ ರಾಜಕೀಯ ಮತ್ತು ವ್ಯಾವಹಾರಿಕ ಜಾಣ್ಮೆ. ತಮ್ಮ ಸಮುದಾಯಕ್ಕಾಗಿ ಅವರೊಬ್ಬ ರಾಜನಂತೆಯೇ ಹೋರಾಡಿದ್ದಾರೆ. ಹೌದು. ಮತ್ತು ನಾಲ್ಕನೆಯ ಕಾರಣ ಈ ಎಲ್ಲ ಗುಣಗಳು ಸೇರಿ ಜನರಲ್ಲಿ ಮೂಡಿಸಿದ ನಂಬಿಕೆ. ಅವರ ಪವಾಡಗಳು, ಭವಿಷ್ಯವಾಣಿಗಳು, ಅವರ ನಿಸ್ವಾರ್ಥ ಸೇವೆ ಇವೆಲ್ಲವೂ ಜನರಿಗೆ ಅವರಲ್ಲಿ ದೈವತ್ವವನ್ನು ಕಾಣುವಂತೆ ಮಾಡಿತು. ಹೀಗೆ ಜನರ ಮನಸ್ಸನ್ನು ಗೆದ್ದ ಅವರು ನಿಜವಾದ ಮಹಾರಾಜಾದ್ರು. ಅವರ ಕಾರ್ಯಗಳು ನಿಜಕ್ಕೂ ಸ್ಫೂರ್ತಿದಾಯಕ. ಆದರೆ ಅವರ ನಿಜವಾದ ಪರಂಪರೆ ಉಳಿದಿರುವುದು ಅವರ ಬೋಧನೆಗಳಲ್ಲಿ ಅಂತ ಹೇಳ್ತಾರೆ. ಸೇವಾ ಬೋಲಿ ಎಂದು ಕರೆಯಲ್ಪಡುವ ಅವರ 22 ತತ್ವಗಳು. ಹೌದು. ಸೇವಾ ಬೋಲಿ ಅಂದ್ರೆ ಸೇವಾಲಾಲ್ ಅವರ ಮಾತುಗಳು. ಇದು ಬಂಜಾರ ಸಮುದಾಯಕ್ಕೆ ಒಂದು ಜೀವನ ಸಂಹಿತೆ ಇದ್ದಂತೆ. ಇದರಲ್ಲಿರೋ ಕೆಲವು ತತ್ವಗಳು ಎಷ್ಟು ಆಧುನಿಕವಾಗಿವೆ ಅಂದ್ರೆ ಇವು 18ನೇ ಶತಮಾನದಲ್ಲಿ ಹೇಳಿದ ಮಾತುಗಳೇ ಅಂತ ನಂಬೋಕೆ ಕಷ್ಟವಾಗುತ್ತದೆ. ಒಂದು ಉದಾಹರಣೆ ಕೊಡಿ. ಪರಿಸರ ಸಂರಕ್ಷಣೆಯ ಬಗ್ಗೆ ಅವರು ಹೇಳಿದ ಮಾತುಗಳನ್ನು ನೋಡಿ. ಅರಣ್ಯವನ್ನು ರಕ್ಷಿಸಿ, ಅದನ್ನು ನಾಶ ಮಾಡುವುದೆಂದರೆ ನಿಮ್ಮನ್ನು ನೀವೇ ನಾಶ ಮಾಡಿಕೊಂಡಂತೆ. ವಾವ್. ಇನ್ನೊಂದು ಕಡೆ ನೀರನ್ನು ಮಾರಾಟ ಮಾಡುವುದು ಮಹಾಪಾಪ ಅಂತಾರೆ. ಇದು ನಿಜಕ್ಕೂ ಬೆರಗು ಮೂಡಿಸುತ್ತದೆ. ಇಂದಿನ ಪರಿಸರ ಬಿಕ್ಕಟ್ಟು, ಜಲಕ್ಷಾಮದ ಬಗ್ಗೆ ನಾವು ಈಗ ಮಾತಾಡ್ತಾ ಇದ್ದೇವೆ. ಆದರೆ ಅವರು 300 ವರ್ಷಗಳ ಹಿಂದೆಯೇ ಇದರ ಬಗ್ಗೆ ಎಚ್ಚರಿಸಿದ್ರು. ಈ ದೂರದೃಷ್ಟಿ ಹೇಗೆ ಸಾಧ್ಯವಾಯಿತು? ಇದು ಆಕಸ್ಮಿಕವಲ್ಲ. ಬಂಜಾರರ ಜೀವನವೇ ಅರಣ್ಯ ಮತ್ತು ಜಾನುವಾರುಗಳನ್ನು ಅವಲಂಬಿಸಿತ್ತು. ಅವರಿಗೆ ಅರಣ್ಯ ನಾಶವೆಂದರೆ
ಕೇವಲ ಪರಿಸರ ಹಾನಿಯಲ್ಲ, ಅದು ಅವರ ಜೀವನೋಪಾಯದ, ಅವರ ಅಸ್ತಿತ್ವದ ನಾಶ. ಸರಿ. ಹಾಗಾಗಿ ಸೇವಾಲಾಲ್ ಅವರ ಬೋಧನೆ ಆಧ್ಯಾತ್ಮಿಕ ಎನ್ನಿಸಿದರೂ ಅದರ ಬೇರುಗಳು ಸಮುದಾಯದ ಬದುಕಿನ ವಾಸ್ತವದಲ್ಲಿದ್ದವು. ಅದು ಬದುಕುಳಿಯುವ ಜ್ಞಾನವಾಗಿತ್ತು. ಒಂದು ನಿಮಿಷ. 18ನೇ ಶತಮಾನದಲ್ಲಿ ಸಮಾಜ ಇಷ್ಟೊಂದು ಸಂಪ್ರದಾಯಬದ್ಧವಾಗಿದ್ದಾಗ ಅವರು ವರದಕ್ಷಿಣೆ ವಿರೋಧಿಸಿ ಅಂತ ಹೇಳಿದ್ರ ಮತ್ತು ಮಹಿಳೆಯರನ್ನು ಗೌರವಿಸಿ ಅವರು ಜೀವಂತ ದೇವತೆಗಳು ಅಂತಲೂ ಹೇಳಿದ್ದಾರೆ. ಇದು ಇಂದಿಗೂ ದೊಡ್ಡ ಸವಾಲಾಗಿರುವಾಗ ಆಗಿನ ಕಾಲಕ್ಕೆ ಇದೆಂಥ ದೊಡ್ಡ ಮಾತು. ಖಂಡಿತ ಅವರೊಬ್ಬ ನಿಜವಾದ ಸ್ತ್ರೀವಾದಿಯಾಗಿದ್ರು. ಒಂದು ಸಮುದಾಯದ ಪ್ರಗತಿ ಅನ್ನೋದು ಅಲ್ಲಿನ ಮಹಿಳೆಯರ ಸ್ಥಿತಿಯನ್ನು ಅವಲಂಬಿಸಿದೆ ಅಂತ ಅವರು ನಂಬಿದ್ರು. ಹೌದು. ಇದು ಅವರ ಚಿಂತನೆಯಲ್ಲಿ ಎಷ್ಟು ಪ್ರಗತಿಪರತೆ ಇತ್ತು ಅನ್ನೋದಕ್ಕೆ ಸಾಕ್ಷಿ. ಅವರ ವೈಯಕ್ತಿಕ ಮೌಲ್ಯಗಳ ಬಗೆಗಿನ ಬೋಧನೆಗಳು ಅಷ್ಟೇ ಶಕ್ತಿಯುತವಾಗಿವೆ. ನಿರ್ಭಯವಾಗಿ ಬದುಕುವಂತಾರೆ. ಇನ್ನೊಂದು ಮಾತು ನನ್ನ ಗಮನ ಸೆಳೀತು. ಮೊದಲು ತಿಳಿ, ನಂತರ ವಿಶ್ಲೇಷಿಸು, ಆಮೇಲೆ ಒಪ್ಪಿಕೋ. ಇದು ವಿಮರ್ಶಾತ್ಮಕ ಚಿಂತನೆಗೆ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ಗೆ ಅವರು ನೀಡಿದ ಕರೆ. ಕುರುಡು ನಂಬಿಕೆಗಳು ಮತ್ತು ಮೂಢನಂಬಿಕೆಗಳಿಂದ ಜರ್ಜರಿತವಾಗಿದ್ದ ಸಮಾಜದಲ್ಲಿ ಯಾವುದನ್ನೂ ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡಿ, ನಿಮ್ಮ ಬುದ್ಧಿಶಕ್ತಿಯನ್ನ ಬಳಸಿ ಅಂತ ಹೇಳಿದ್ದು ಒಂದು ದೊಡ್ಡ ಕ್ರಾಂತಿ. ನಿಜ. ಇದು ಜನರಿಗೆ ಸ್ವಾಭಿಮಾನ ಮತ್ತು ಬೌದ್ಧಿಕ ಸ್ವಾತಂತ್ರ್ಯವನ್ನು ನೀಡುವ ಪ್ರಯತ್ನವಾಗಿತ್ತು. ಅಂದೇ ಹೇಳಿದ್ರು. ಮಹಿಳಾ ಸಮಾನತೆ, ಅದು ಕೂಡ ವಿಮರ್ಶಾತ್ಮಕ ಚಿಂತನೆ, ಅದಕ್ಕೂ ಒತ್ತು ಕೊಟ್ಟಿದ್ರು. ಅವರೊಬ್ಬ ಕಾಲಾತೀತ ಚಿಂತಕ ಅನ್ನೋದಕ್ಕೆ ಇದೇ ಸಾಕ್ಷಿ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಒಂದು ಸಮುದಾಯವು ತನ್ನ ಗುರುತನ್ನು ಕಳೆದುಕೊಳ್ಳುತ್ತಿದ್ದ ಸಮಯದಲ್ಲಿ ಅವರು ನೀಡಿದ ಒಂದು ಸಂದೇಶ ಅತ್ಯಂತ ಪ್ರಬಲವಾಗಿದೆ. ಗೋರಾಗಿರು, ಕೋರಾಗಬೇಡ. ಇದರ ಅರ್ಥವೇನು? ಇದರರ್ಥ ಬಂಜಾರ ನಾಡಿರು ಗೋರ್, ಇತರರನ್ನು ಕುರುಡಾಗಿ ಅನುಕರಿಸುವವನಾಗಬೇಡ ಕೋರ್. ಇದು ತಮ್ಮ ಭಾಷೆ, ಉಡುಗೆ, ಸಂಸ್ಕೃತಿ ಮತ್ತು ಮೌಲ್ಯಗಳ ಬಗ್ಗೆ ಹೆಮ್ಮೆ ಪಡಲು ನೀಡಿದ ಕರೆ. ಬೇರೆಯವರಂತೆ ಆಗುವ ಪ್ರಯತ್ನದಲ್ಲಿ ನಿಮ್ಮತನವನ್ನು ಕಳೆದುಕೊಳ್ಳಬೇಡಿ ಎಂಬುದು ಇದರ ಹಿಂದಿನ ಸಂದೇಶ. ಇದು ಆತ್ಮಗೌರವವನ್ನು ಮರಳಿ ಪಡೆಯಲು ನೀಡಿದ ಒಂದು ಮಹಾಮಂತ್ರ. ಹೌದು. ಈ ಪರಂಪರೆ ಇಂದಿಗೂ ಜೀವಂತವಾಗಿದೆಯಾ? ಸಂಪೂರ್ಣವಾಗಿ. ಅವರ ಸಮಾಧಿ ಸ್ಥಳವಾದ ಮಹಾರಾಷ್ಟ್ರದ ಪೋಹ್ರಾದೇವಿ ಇಂದು ಬಂಜಾರ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಅದು ಆ ಸಮುದಾಯದ ಅತಿ ದೊಡ್ಡ ಮತ್ತು ಪವಿತ್ರ ಯಾತ್ರಾ ಸ್ಥಳ. ಪ್ರತಿ ವರ್ಷ ಲಕ್ಷಾಂತರ ಜನರು ಅಲ್ಲಿಗೆ ಭೇಟಿ ನೀಡಿ ಅವರ ತತ್ವಗಳನ್ನು ಸ್ಮರಿಸುತ್ತಾರೆ. ಪ್ರತಿಯೊಂದು ತಾಂಡಾದಲ್ಲೂ ಹಾರಿಸಲಾಗುವ ಬಿಳಿ ಧ್ವಜ ಅಂದ್ರೆ ಸೇವಾಧ್ವಜ ಅವರ ಶುದ್ಧತೆ ಮತ್ತು ತತ್ವಗಳ ಪ್ರತೀಕವಾಗಿ ಇಂದಿಗೂ ರಾರಾಜಿಸುತ್ತಿದೆ. ಸರ್ಕಾರದ ಮಟ್ಟದಲ್ಲೂ ಅವರ ಮಹತ್ವವನ್ನು ಗುರುತಿಸಲಾಗಿದೆ ಅಂತ ಕೇಳಿದ್ದೇನೆ. ಹೌದು, ಇದು ಬಹಳ ಮುಖ್ಯವಾದ ಬೆಳವಣಿಗೆ. 2023ರಲ್ಲಿ ಭಾರತ ಸರ್ಕಾರವು ಮೊದಲ ಬಾರಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ದೆಹಲಿಯಲ್ಲಿ ಅವರ 284ನೇ ಜಯಂತಿಯನ್ನು ಆಚರಿಸಿತು. ಓ ಗ್ರೇಟ್! ಇದು ಅವರು ಕೇವಲ ಒಂದು ಸಮುದಾಯದ ನಾಯಕರಲ್ಲ, ರಾಷ್ಟ್ರೀಯ ಮಹತ್ವವುಳ್ಳ ಯುಗಪುರುಷ ಅಂತ ಅವರಿಗೆ ಸಂದ ಗೌರವ. ಹಾಗಾದ್ರೆ ಇಂದಿನ ದಿನಗಳಲ್ಲಿ ಬಂಜಾರ ಸಮುದಾಯ ಎದುರಿಸುತ್ತಿರುವ ಸವಾಲುಗಳಿಗೆ ಸೇವಾಲಾಲ್ ಅವರ ತತ್ವಗಳು ಹೇಗೆ ದಾರಿ ತೋರಿಸಬಲ್ಲವು? ಈಗಿನ ಸವಾಲುಗಳೇ ಬೇರೆ ಇರಬಹುದಲ್ವಾ? ಸವಾಲುಗಳ ರೂಪ ಬದಲಾಗಿರ್ಬೋದು, ಆದ್ರೆ ಮೂಲ ತತ್ವಗಳು ಅವೇ. ಇಂದು ಸಮುದಾಯವು ಶೈಕ್ಷಣಿಕ ಹಿನ್ನಡೆ, ಭಾಷೆಯ ಅವನತಿ, ನಗರೀಕರಣದಿಂದಾಗಿ ಸಾಂಸ್ಕೃತಿಕ ಬೇರುಗಳಿಂದ ದೂರವಾಗುವಂತಹ ಸಮಸ್ಯೆಗಳನ್ನೇ ಎದುರಿಸುತ್ತಿದೆ. ಹೌದು. ಸೇವಾಲಾಲ್ ಅವರು ಅಂದೇ ಶಿಕ್ಷಣದ ಮಹತ್ವವನ್ನು ಹೇಳಿದ್ದರು. ಅಂದು ಬ್ರಿಟಿಷರಂತಹ ವಸಾಹತುಶಾಹಿ ಶಕ್ತಿಯನ್ನು ಎದುರಿಸಲು ಜ್ಞಾನ ಒಂದು ಅಸ್ತ್ರವಾಗಿತ್ತು. ಇಂದು ಬಡತನ ಮತ್ತು ಅಸಮಾನತೆಯನ್ನು ಎದುರಿಸಲು ಶಿಕ್ಷಣವೇ ಪ್ರಮುಖ ಅಸ್ತ್ರ. ಕರೆಕ್ಟ್. ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲು ಇನ್ನಷ್ಟು ಪ್ರಸ್ತುತ. ದನಕಾಯಿಯೋ ಹುಡುಗನಾಗಿ ಪವಾಡಗಳನ್ನು ಮಾಡಿದಾಗಿನಿಂದ ಹಿಡಿದು ಲಕ್ಷಾಂತರ ಜನರಿಗೆ ಆಧ್ಯಾತ್ಮಿಕ, ಸಾಮಾಜಿಕ ಮತ್ತು ನೈತಿಕ ಚೌಕಟ್ಟನ್ನು ಒದಗಿಸಿದ ಮಹಾರಾಜಾಗಿ ಬೆಳೆದವರ ಪಯಣ ನಿಜಕ್ಕೂ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುವಂತಹದ್ದು. ಕಷ್ಟಗಳು ಬಂದಾಗ ಕುಸಿದು ಹೋಗದೆ ಅದನ್ನೇ ಒಂದು ಅವಕಾಶವನ್ನಾಗಿ ಮಾಡಿಕೊಂಡು ಹೇಗೆ ನಾಯಕನಾಗಿ ಬೆಳೆಯಬಹುದು ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಅವರ ಒಂದು ಮಾತು ಎಲ್ಲವನ್ನೂ ಸಾರಾಂಶಿಸುತ್ತದೆ. ಸಮುದಾಯವನ್ನು ಕುಟುಂಬದಂತೆ ಸೇವೆ ಮಾಡಿ, ಅಜ್ಞಾನ, ಬಡತನ ಮತ್ತು ದುರಾಸೆಯನ್ನು ತೊಡೆದುಹಾಕಿ ಸತ್ಯದಲ್ಲಿಯೇ ಮುಕ್ತಿಯಿದೆ. ಎಷ್ಟು ಸರಳ ಮತ್ತು ಶಕ್ತಿಯುತ ಮಾತುಗಳು ಅಲ್ವಾ? ಹೌದು. ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ. ಖಂಡಿತ. ಇಂದಿನ ಮಾಹಿತಿ ಸ್ಫೋಟ, ತಂತ್ರಜ್ಞಾನದ ಭರಾಟೆ ಮತ್ತು ಸಂಕೀರ್ಣ ಸವಾಲುಗಳ ಯುಗದಲ್ಲಿ ನಾವು ದೊಡ್ಡ ದೊಡ್ಡ ಪರಿಹಾರಗಳನ್ನು ಹುಡುಕುತ್ತಿದ್ದೇವೆ. ಆದರೆ ಸೇವಾಲಾಲ್ ಮಹಾರಾಜವರಂತೆ ಪರಿಸರವನ್ನು ರಕ್ಷಿಸುವುದು, ಪರಸ್ಪರರನ್ನು ಗೌರವಿಸುವುದು ಮತ್ತು ಸತ್ಯವನ್ನು ಹುಡುಕುವಂತಹ ಸರಳ ಮತ್ತು ಸ್ಪಷ್ಟ ತತ್ವಗಳಿಗೆ ಮರಳುವುದು ಕೇವಲ ಒಂದು ಸಮುದಾಯಕ್ಕೆ ಮಾತ್ರವಲ್ಲ, ಇಡೀ ಮನುಕುಲಕ್ಕೆ ಒಂದು ಉತ್ತಮ ದಾರಿಯನ್ನು ತೋರಿಸಬಹುದೇ. ಬಹುಶಃ
ನಿಜವಾದ ಉತ್ತರಗಳು ನಮ್ಮೆದುರೇ ಇರುವ ಸರಳ ಸತ್ಯಗಳಲ್ಲಿ ಅಡಗಿವೆಯೋ ಯೋಚಿಸಿ.